ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೆಯ ಜನ್ಮದಿನೋತ್ಸವದ ಅಂಗವಾಗಿ ಹಾಗೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನವೂ ಹೌದು. ಈ ಇಬ್ಬರು ಮಹಾತ್ಮರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಮ್ಮ ಶಾಲೆಯ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿರುಪಾಪುರ ತಾಂಡ ಶಾಲೆಯ ವಿದ್ಯಾರ್ಥಿನಿಯರಿಂದ ಮಹಾತ್ಮ ಗಾಂಧೀಜಿಯವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಬಗ್ಗೆ ಮಕ್ಕಳಿಂದ ಭಾಷಣ. ಮೊದಲನೇದಾಗಿ ಕುಮಾರಿ ಅನ್ನಪೂರ್ಣ 7ನೇ ತರಗತಿಯ ವಿದ್ಯಾರ್ಥಿನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲಿದ್ದಾಳೆ. ಕುಮಾರಿ ಅನ್ನಪೂರ್ಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಮೊಘಲ್ ಸರಾಯ್ನಲ್ಲಿ ಜನಿಸಿದರು. ಇವರ ತಂದೆ ಮುನ್ಷಿ ಶಾರದಾ ಪ್ರಸಾದ್, ಇವರ ತಾಯಿ ರಾಮ ಗುಲಾರಿ. 1928ರಲ್ಲಿ ಲಲಿತಾ ಎಂಬುವರನ್ನು ಮದುವೆಯಾದರು. ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಭಾರತದ 2ನೇ ಪ್ರಧಾನಿಯಾಗಿ ಪಾಕಿಸ್ತಾನದಿಂದ ಭಾರತವನ್ನು ರಕ್ಷಿಸಿದ್ದರು. ಮಹಾತ್ಮ ಇವರು ಭಾರತದ ದೇಶಕ್ಕಾಗಿ ಇವರ ಕೊಡುಗೆ ಅಪಾರವಾದದ್ದು. ಜೈ ಜವಾನ್ ಜೈ ಕಿಸಾನ್ ಎಂಬುದು ಇವರ ಘೋಷಣೆ. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಜೈ ಭಾರತ. ವೆರಿ ಗುಡ್ ಅನ್ನಪೂರ್ಣ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಬಗ್ಗೆ ಕುಮಾರಿ ಅನ್ನಪೂರ್ಣ ಅಚ್ಚುಕಟ್ಟಾಗಿ ಪುಟ್ಟದಾಗಿ ಭಾಷಣವನ್ನ ಹೇಳಿದ್ದಾಳೆ. ಈಗ ಕುಮಾರಿ ಅಮೃತ 7ನೇ ತರಗತಿ ವಿದ್ಯಾರ್ಥಿನಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಮೊಘಲ್ ಸರಾಯ್ನಲ್ಲಿ ಜನಿಸಿದರು. ಇವರ ತಂದೆ ಮುನ್ಷಿ ಶಾರದಾ ಪ್ರಸಾದ್, ತಾಯಿ ರಾಮದುಲಾರಿ. 1928ರಲ್ಲಿ ಲಲಿತಾ ಎಂಬುದರನ್ನು ಮದುವೆಯಾದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ 2ನೇ ಪ್ರಧಾನಿಯಾಗಿದ್ದರು. ಪಾಕಿಸ್ತಾನದಿಂದ ಭಾರತವನ್ನು ರಕ್ಷಿಸಿದ ಮಹಾತ್ಮರು. ಭಾರತ ದೇಶಕ್ಕೆ ಇವರ ಕೊಡುಗೆ ಅಪಾರವಾದದ್ದು. ಜೈ ಜವಾನ್ ಜೈ ಕಿಸಾನ್ ಎಂದು ಹೇಳಿದರು. ಇಷ್ಟು ಹೇಳುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುತ್ತಿದ್ದೇನೆ. ಜೈ ಜವಾನ್ ಜೈ ಕಿಸಾನ್. ಧನ್ಯವಾದಗಳು ಅಮೃತ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಒಂದು ಮಹತ್ವದ ಘೋಷಣೆಯನ್ನ ಪ್ರಥಮ ಬಾರಿಗೆ ಜಾರಿಗೆ ತಗೊಂಡು ಬಂದರು. ಅವರ ಒಂದು ಘೋಷಣೆಯಿಂದ ನಾವು ನಮ್ಮ ಸೈನಿಕರಿಗೆ ಹಾಗೆ ಅವರಷ್ಟೇ ಸರಿಸಮಾನವಾಗಿ ಶ್ರಮಿಸುವಂತಹ ನಮ್ಮ ರೈತರಿಗೆ ಜಯವಾಗಲಿ ಅನ್ನುವಂತಹ ಒಂದು ಘೋಷಣೆಯನ್ನ ಕೂಗಿದಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ನಾವು ಸದಾ ಋಣಿಗಳಾಗಿರುತ್ತೇವೆ. ಈಗ ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಅನ್ನಪೂರ್ಣ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿದ್ದಾಳೆ. ಮಹಾತ್ಮ ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು. ಗಾಂಧೀಜಿಯವರ ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಲಿಬಾಯಿ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಹೆಂಡತಿ ಕಸ್ತೂರಿಬಾ. ಇವರ ಮಕ್ಕಳು ಹರಿಲಾಲ್ ಗಾಂಧಿ, ಮಣಿಲಾಲ್ ಗಾಂಧಿ, ದೇವದಾಸ್ ಗಾಂಧಿ, ರಾಮದಾಸ್ ಗಾಂಧಿ. ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ ಅತ್ಯಂತ ಪ್ರಮುಖ ವ್ಯಕ್ತಿ. ಬ್ರಿಟಿಷರು ಉಪ್ಪಿನ ಮೇಲೆ ಹಾಕಿದ ತೆರಿಗೆಯನ್ನು ವಿರೋಧಿಸಿ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ನಡೆದು ಉಪ್ಪಿನ ಮೇಲಿನ ತೆರಿಗೆಯನ್ನು ತೆಗೆದರು. ಇದನ್ನು ದಂಡಿ ಸತ್ಯಾಗ್ರಹವೆಂದು ಕರೆಯುತ್ತಾರೆ. ಇವರು ಶಾಂತಿ ಮತ್ತು ಅಹಿಂಸಾವಾದಿಗಳಾಗಿದ್ದರು. ಈ ರೀತಿಯಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅಸಹಕಾರ ಚಳುವಳಿ, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ, ಹೀಗೆ ಅನೇಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಗಾಂಧೀಜಿಯವರು ಜನವರಿ 30, 1948ರಂದು ನಾಥೂರಾಮ್ ಗೋಡ್ಸೆ ಹುಂಡಿಕ್ಕಿ ಕೊಂದರು. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು ಕುಮಾರಿ ಅನ್ನಪೂರ್ಣ. ಈಗ ಕುಮಾರಿ ಜಯಶ್ರೀ 5ನೇ ತರಗತಿಯ ವಿದ್ಯಾರ್ಥಿನಿಯಿಂದ ಭಾಷಣ. ಉತ್ತಮವಾಗಿ ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ನಾವು ಗಾಂಧಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ 2ರಂದು ಆಚರಿಸುತ್ತೇವೆ. ಇವರ ಪೂರ್ಣ ಹೆಸರು ಮೋಹನ್ ದಾಸ ಕರಮಚಂದ ಗಾಂಧಿ. ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869ರಂದು ಪೋರಬಂದರಿನಲ್ಲಿ ಜನಿಸಿದರು. ಇವರು ನಮ್ಮ ರಾಷ್ಟ್ರಪಿತ. ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅಳವಡಿಸಿಕೊಂಡರು. ಅವರು ಅನೇಕ ಚಳುವಳಿಯ ಮೂಲಕ 15 ಆಗಸ್ಟ್ 1947ರಂದು
ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಗಾಂಧೀಜಿಯವರ ಜೀವನ ನಮಗೆಲ್ಲರಿಗೂ ಆದರ್ಶ ಹಾಗೂ ಸ್ಫೂರ್ತಿದಾಯಕ ಎಂದು ತಿಳಿಸುತ್ತಾ ನನ್ನ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಧನ್ಯವಾದಗಳು ಕುಮಾರಿ ಜಯಶ್ರೀ. ಕುಮಾರಿ ಕವಿತಾ 7ನೇ ತರಗತಿಯ ವಿದ್ಯಾರ್ಥಿನಿಯಿಂದ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಭಾಷಣ. ಮಹಾತ್ಮ ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಗುಜರಾತಿನ ಪೋರಬಂದರ್ನಲ್ಲಿ ಜನಿಸಿದರು. ಗಾಂಧೀಜಿಯವರ ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ ಗಾಂಧಿ. ಹೆಂಡತಿ ಕಸ್ತೂರಬಾ ಗಾಂಧಿಯವರ ಮಕ್ಕಳು ಹರಿಲಾಲ್ ಗಾಂಧಿ, ಮಣಿಲಾಲ್ ಗಾಂಧಿ, ದೇವದಾಸ್ ಗಾಂಧಿ, ರಾಮ್ ದಾಸ್ ಗಾಂಧಿ. ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಅತ್ಯಂತ ಪ್ರಮುಖ ವ್ಯಕ್ತಿ. ಬ್ರಿಟಿಷರು ಉಪ್ಪಿನ ಮೇಲೆ ಹಾಕಿದ ತೆರಿಗೆಯನ್ನು ವಿರೋಧಿಸಿ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ನಡೆದು ಉಪ್ಪಿನ ಮೇಲಿನ ತೆರಿಗೆಯನ್ನು ತೆಗೆದರು. ಇದನ್ನು ದಂಡಿ ಸತ್ಯಾಗ್ರಹವೆಂದು ಕರೆಯುತ್ತಾರೆ. ಇವರು ಶಾಂತಿ ಮತ್ತು ಅಹಿಂಸಾವಾದಿಗಳಾಗಿದ್ದರು. ಈ ರೀತಿಯಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅಸಹಕಾರ ಚಳುವಳಿ 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು ಕುಮಾರಿ ಕವಿತಾ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿರುಪಾಪುರ ತಾಂಡದ ವಿದ್ಯಾರ್ಥಿನಿಯರಿಂದ ಮಹಾತ್ಮ ಗಾಂಧೀಜಿಯವರ ಪ್ರಸಿದ್ಧ ಹೇಳಿಕೆಗಳು. ಮೊದಲನೆಯದಾಗಿ ಕುಮಾರಿ ಕೃತಿಕಾ 5ನೇ ತರಗತಿ. ನೀನು ಸಮಾಜದಲ್ಲಿ ನೋಡಬಯಸುವ ಬದಲಾವಣೆ ಮೊದಲು ನಿನ್ನಲ್ಲಿ ನೋಡು. ಕುಮಾರಿ ಅನ್ನಪೂರ್ಣ 7ನೇ ತರಗತಿ. 100 kg ಬೋಧಿಸುವುದಕ್ಕಿಂತ 1 kg ಕಾರ್ಯರೂಪಕ್ಕೆ ತರುವುದೇ ಉತ್ತಮ. ಕುಮಾರಿ ದೀಕ್ಷಾ 5ನೇ ತರಗತಿ. ದೇಹದಿಂದ ಶಕ್ತಿ ಬರುವುದಿಲ್ಲ, ಅದು ಮನಸ್ಸಿನ ಸಂಕಲ್ಪದಿಂದ ಬರುತ್ತದೆ. ಕುಮಾರಿ ಕವಿತಾ 7ನೇ ತರಗತಿ. ಈ ಭೂಮಿ ಮನುಷ್ಯನ ಅಗತ್ಯವನ್ನು ಪೂರೈಸಬಲ್ಲದು, ಆದರೆ ದುರಾಸೆಯನ್ನಲ್ಲ. ಕುಮಾರಿ ಅನಿತಾ 7ನೇ ತರಗತಿ ವಿದ್ಯಾರ್ಥಿನಿ. ಪ್ರೀತಿ ಜಗತ್ತಿನ ಪ್ರಬಲ ಶಕ್ತಿ. ಕುಮಾರಿ ಅನ್ನಪೂರ್ಣ 7ನೇ ತರಗತಿ. ಸಿಟ್ಟು ಅಹಿಂಸೆಯ ವೈರಿ. ಕುಮಾರಿ ಅಕ್ಷತಾ 6ನೇ ತರಗತಿ. ಆತ್ಮ ಸಾಕ್ಷಿಯ ವಿಷಯದಲ್ಲಿ ಬಹುಮತದ ಯಾವ ಕಾನೂನಿಗೂ ಜಾಗವಿಲ್ಲ. ಕುಮಾರಿ ಸುಪ್ರೀತಾ 5ನೇ ತರಗತಿ. ಆರೋಗ್ಯವೇ ನಿಜವಾದ ಆಸ್ತಿ. ಕುಮಾರಿ ಸಂಗೀತ 6ನೇ ತರಗತಿ. ಸ್ವಾತಂತ್ರ್ಯಕ್ಕೆ ಬೆಲೆ ಕಟ್ಟಲಾಗುವುದು, ಅದು ಜೀವನದ ಉಸಿರು. ಕುಮಾರ್ ಆಕಾಶ್ 5ನೇ ತರಗತಿ ವಿದ್ಯಾರ್ಥಿ. ನನ್ನ ಅನುಮತಿ ಇಲ್ಲದೆ ಯಾರು ನನ್ನನ್ನು ನೋಯಿಸುವುದಿಲ್ಲ. ಕುಮಾರಿ ರಂಜಿತಾ 5ನೇ ತರಗತಿ ವಿದ್ಯಾರ್ಥಿನಿ. ಎಲ್ಲ ಧರ್ಮಗಳ ಸಾರಾಂಶ ಒಂದೇ, ಆದರೆ ಆಚರಿಸುವ ವಿಧಾನ ಮಾತ್ರ ಬೇರೆ ಬೇರೆ. ಕುಮಾರ್ ಸಂಪತ್ 5ನೇ ತರಗತಿ ವಿದ್ಯಾರ್ಥಿ. ಉತ್ತಮ ಪ್ರಯತ್ನವೇ ಉತ್ತಮ ಗೆಲುವು. ಕುಮಾರಿ ಜಯಶ್ರೀ 5ನೇ ತರಗತಿ ವಿದ್ಯಾರ್ಥಿನಿ. ನೀವು ಸೌಮ್ಯ ರೀತಿಯಲ್ಲಿ ಇಡೀ ಜಗತ್ತನ್ನು ಅಲುಗಾಡಿಸಬಹುದು. ಕುಮಾರಿ ಗುಂಡಮ್ಮ 7ನೇ ತರಗತಿ ವಿದ್ಯಾರ್ಥಿನಿ. ಮಾಡು ಇಲ್ಲವೇ ಮಡಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ತರಗತಿಯ ವಿದ್ಯಾರ್ಥಿನಿಯರು ಮಹಾತ್ಮ ಗಾಂಧೀಜಿಯವರ ಪ್ರಸಿದ್ಧ ಹೇಳಿಕೆಗಳನ್ನು ಹೇಳಿದ್ದಾರೆ. ಇಲ್ಲಿಯವರೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಮ್ಮ ವಿದ್ಯಾರ್ಥಿನಿಗಳು ತಮ್ಮ ತೊದಲು ನುಡಿಯಲ್ಲಿ ಇಂದಿನ ಮಹಾತ್ಮ ಗಾಂಧೀಜಿಯವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನೋತ್ಸವವನ್ನು ನಮ್ಮ ಶಾಲೆಯ ಮಕ್ಕಳಿಂದ ಕೆಲವೊಂದು ಅನಿಸಿಕೆಗಳನ್ನು, ಕೆಲವೊಂದು ಭಾಷಣವನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಹೆಮ್ಮೆಯ ಗ್ರಾಮೀಣ ಭಾರತಿ 90.4 FM ಎಲ್ಲ ಬಳಗಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.